ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಳ್ಳಾರಿಯ ಆಡಳಿತ ಹಾಗೂ ಪ್ರತಿಪಕ್ಷದ ಶಾಸಕರಿಬ್ಬರು ಸಂಘರ್ಷಕ್ಕೆ ನಾಂದಿ ಹಾಡಿರೋದು ಬೇರೆಲ್ಲ ಶಾಸಕರಿಗೂ ಕಳಂಕವಾಗಿದೆಯಾ? ಬಳ್ಳಾರಿ ರೆಡ್ಡಿಗಳ ರಕ್ತ ರಾಜಕಾರಣ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಬೇಸರಗೊಳಿಸಿದ್ಯಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಗಣಿನಾಡು ಬಳ್ಳಾರಿಯಲ್ಲಿ ಭುಗಿಲೆದ್ದಿರುವಂತ ಬ್ಯಾನರ್ ಬಡಿದಾಟ ವಿಧಾನಸಭೆ ಸ್ಪೀಕರ್ ಖಾದರ್ ಅವರನ್ನ ಕೂಡ ಕಂಗೆಡಿಸಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರಿಬ್ಬರ ನಡೆಗೆ ಖಾದರ್ ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಯಿಂದಾಗಿ ಜನಪ್ರತಿನಿಧಿಗಳ ಗೌರವ ಕಡಿಮೆ ಆಗ್ತಾ ಇದೆ. ಕೆಲವು ಜನಪ್ರತಿನಿಧಿಗಳ ಈ ರೀತಿಯ ನಡವಳಿಕೆಯಿಂದ ಇತರರನ್ನು ಕೂಡ ಜನ ಅದೇ ದೃಷ್ಟಿಯಿಂದ ನೋಡ್ತಾರೆ. ಶಾಸಕರು ಸಿನಿಮೀಯ ಶೈಲಿಯಲ್ಲಿ ಪರಸ್ಪರ ಕಚ್ಚಾಡೋದು, ರಾಜಕೀಯ ದ್ವೇಷ ಸಾಧಿಸೋದು ಸರಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಕ್ಷೇತ್ರದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಜನ ಶಾಸಕರನ್ನ ಆಯ್ಕೆ ಮಾಡ್ತಾರೆ. ಹಿಂದಿನ ಸಂಸ್ಕೃತಿ ಗೌರವ ಉಳಿಸುವ ರೀತಿ ಶಾಸಕರ ವರ್ತನೆ ಇರಬೇಕು. ಶಾಸಕರೇ ಏಕವಚನದಲ್ಲಿ ಪರಸ್ಪರ ಬೈದಾಡ್ಕೊಳ್ಳೋದು, ಬೆದರಿಕೆ ಒಡ್ಡಿ ಅವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು ಕೂಡ ಸರಿಯಲ್ಲ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ಅವರನ್ನ ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಅಮಾನತು ಮಾಡಿದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸ್ಪೀಕರ್ ಖಾದರ್ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕ್ಷೇತ್ರದ ಶಾಸಕರು ತಮ್ಮನ್ನ ಆಯ್ಕೆ ಮಾಡಿ ಕಳುಹಿಸಿರುವಂತಹ ಜನರನ್ನ ಮರೆಯಲೇಬಾರದು. ಕ್ಷೇತ್ರದ ಜನರ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡೇ ವರ್ತನೆ ಮಾಡಬೇಕು. ಜೊತೆಗೆ ಬೀದಿ ರೌಡಿಗಳ ರೀತಿ ವರ್ತಿಸೋದು, ಏನೇ ಕೋಪತಾಪಗಳಿದ್ರೂ ಕೂಡ ಅಸಂವಿಧಾನಿಕ ಭಾಷೆ ಮಾತ್ರ ಬಳಸಲೇಬಾರದು. ಸ್ಪೀಕರ್ ಖಾದರ್ ಅವರು ಹೇಳಿರುವ ಹಿತನುಡಿಗಳು ಆಡಳಿತ ಪಕ್ಷಗಳನ್ನೆಲ್ಲದೆ ಎಲ್ಲ 224 ಶಾಸಕರಿಗೂ ಕೂಡ ಅನ್ವಯಿಸಬೇಕಾಗಿದೆ ಅಲ್ವಾ? ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.